ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಅಡಿಕೆ ಗೋಟನ್ನು ಪಕೆಟ್ ಮಾಡೋಕ್ಕಿಂತ ಮುಂಚೆ ಮೊಳಕೆ ಬರುತ್ತಲ್ಲ, ಅದನ್ನು ಯಾವ ರೀತಿ ಸಾಕಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಿಮ್ಮ ಹಣದಲ್ಲಿ ಅಥವಾ ಹೊಲದಲ್ಲಿ ಖಾಲಿ ಇದ್ದರೆ ಜಾಗನ ಈ ರೀತಿ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೆ ಮಳಲು ಅಥವಾ ಎಮ್ಸೆಂಡ್ ಯಾವುದಾದ್ರೂ ಆದರೆ ಒಂದು ಸ್ವಲ್ಪ ತೆಳಗೆ ಒಂದು ನಿಮಿಷ ಅಡ್ಕೋಬೇಕು. ಆಮೇಲೆ ನೆಕ್ಸ್ಟು ಗೋಟನ್ನು ಈ ರೀತಿ ಜೋಡಿಸ್ಬೇಕು. ನೋಡಿರಿ, ಇಲ್ಲಿ ನಮ್ಮ ಅಮ್ಮ ಜೋಡಿಸ್ತಾ ಇದ್ದಾರೆ. ಈ ರೀತಿ ನೀಟಾಗಿ ಜೋಡಿಸ್ಬೇಕು. ಮತ್ತು ತುಂಬ ಉಲ್ಟಾ ಮಾಡಿಟ್ರೆ ಅಡಿಗೆ ಹೋಗೋ ಮೊಳಕೆ ಕರೆಕ್ಟಾಗಿ ನೋಡಿ ಇರ್ತಾ ಇದ್ದಾರೆ. ನೋಡಿರಿ ನಮ್ಮಮ್ಮ. ಎಷ್ಟು ತಿಂಗಳಿಗೆ ಬರ್ತಾವಮ್ಮ ಮೊಳಕೆ? 2 ತಿಂಗಳು ಬೇಕಾ? ಕೇಳಿದ್ರಲ್ಲ, 2 ತಿಂಗಳಿಗೆ ಬರ್ತಾವೆ. 2 ತಿಂಗಳಾದಮೇಲೆ ಮತ್ತೆ ಪಕೆಟ್ಗಿಟ್ಟು ನೀವು ಪಕೆಟಲ್ಲಿ ರೆಡಿ ಮಾಡಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಫೈನಲಿ ನೋಡಿ, ಬೋಟೆಲ್ಲ ಜೋಡಿಸಿದ್ದೀವಿ. ಇವಾಗ ಇದ್ರ ಮೇಲೆ ಮಣ್ಣು ಅಥವಾ ಮರಳು ಹಾಕಿ, ಮಣ್ಣಲ್ಲ ಮರಳು ಇಲ್ಲ ಎಮ್ಸೆಂಟ್ ಹಾಕಿ ಮೇಲೆ ಗರಿಯನ್ನು ಹಾಕಬೇಕು. ಹೌದಾ? ಹೌದು ಗುರು. ಇವಾಗ ನೋಡು, ನಮ್ಮ ಅಕ್ಕ ಇಲ್ಲಿ ನೀಟಾಗಿ ಜೋಡಿಸಿದ್ರಲ್ಲ ಅಡಿಕೆ ಕೊಟ್ಟು, ಅದ್ರ ಮೇಲೆ ಎಮ್ಸೆಂಡನ್ನು ಹಾಕ್ತಿದ್ದಾರೆ. ಈ ರೀತಿ ಫುಲ್ಲಾಗಿ ಎಮ್ಸೆಂಡನ್ನು ಹಾಕಿ ಮೇಲೆ ಗರಿನ ಮುಚ್ಚಬೇಕು. ನೋಡಿ, ಇವಾಗ ಫೈನಲಿ ಮಣ್ಣು ಮುಚ್ಚೋದಾಯಿತು. ಇವಾಗ ಗರಿ ಹಾಕ್ತಾಯಿದ್ದೀವಿ. ಭತ್ತದ ಹುಲ್ಲು ಇದ್ದಿಲ್ಲ, ಅದಕ್ಕೆ ಗರಿ ಹಾಕ್ತಿದ್ದೀವಿ. ಭತ್ತದ ಹುಲ್ಲು ಹಾಕಿದರೆ ಇನ್ನೂ ಚೆನ್ನಾಗಿ ನೀಟಾಗಿ ಮೊಳಕೆ ಬರ್ತವೆ. ಈ ಥರ ರೆಡಿ ಮಾಡಿಬಿಟ್ಟು ನೀರನ್ನು ಬಿಡಬೇಕು. ಅಂತೂ ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಅಡಿಕೆ ಗೋಟನ್ನು ಯಾವ ರೀತಿ ಸಾಕಬೇಕು ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ಲೈವ್ ಆಗಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಇಂಥದೇ ವಿಡಿಯೋಗಳಿಗೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವ್ರು ಯಾರು ಅಂತ ಗೊತ್ತಲ್ಲ, ಇವರು ನಮ್ಮ ಬ್ರದರ್ ಅಂತ ಹೇಳ್ಬಿಟ್ಟು ಹೆಬ್ಬಳಲ್ಲಿ ನನ್ನ ಕುಚಿಕ್ಕು ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಡುವಂಥ ವ್ಯಕ್ತಿ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಎಲ್ಲರಿಗೂ ಧನ್ಯವಾದ.